ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭಾಳಷ್ಟು ವಿಚಾರನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಸ್ವಾರ್ಥ ಇರುತ್ತೆ. ಸೊ ಹಾಗಾಗಿ ಈ ವ್ಯಕ್ತಿಗಳು ಈಗ ನಿಮಗೆ ಹೇಗೆ ನಮ್ಮ ವ್ಯಕ್ತಿತ್ವ ಅಥವಾ ನಮ್ಮ ಒಂದು ಇದು ತುಂಬ ಅದ್ಭುತವಾಗಿ ಇಂಪ್ರೂವ್ ಆಗಲಿ ಅಂತ ಇರುತ್ತೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಆಸೆ ಆಕಾಂಕ್ಷೆಗಳಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಬೆಳಿಬೇಕು, ಮತ್ತೊಬ್ಬರನ್ನ ಬೆಳೆಸಬೇಕು ಅಂತ ಹೇಳ್ತಾ ನಾನು ಇಲ್ಲಿ ಯಾವುದೇ ಒಂದು ಹಣದ ಆಕಾಂಕ್ಷೆ ಇಟ್ಕೊಂಡಿಲ್ಲ. ನಿಮ್ಮ ಜೀವನದಲ್ಲಿ ಮಾರ್ಗದರ್ಶನ ಆಗುತ್ತೆ. ನಿಮ್ಮ ಜೀವನಕ್ಕೆ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಒಂದು ಅದ್ಭುತವಾದಂಥ ಪರಿಹಾರ ಕೊಟ್ಟರೆ ನನಗೆ ಅದಕ್ಕಿಂತ ದೊಡ್ಡದಾದಂಥ ಒಂದು ಬಹುಮಾನ ಬೇರೆ ಏನಿಲ್ಲ ಅಂತ ಹೇಳ್ತಾ, ಸೊ ನಾನು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮಂತೆ ಪ್ರಾಬ್ಲಮ್ ಇರುವಂಥ 10 ಜನಕ್ಕೆ ಶೇರ್ ಮಾಡಿ. ಇದರಿಂದ ಭಾಳಷ್ಟು ಜನಗಳ ಕಷ್ಟದಲ್ಲಿರೋರಿಗೆ ಅವರಿಗೆ ನನ್ನ ಕೈಲಾದ ಸಹಾಯವನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ, ಈ ಒಬ್ಬ ವ್ಯಕ್ತಿಯ ಒಂದು ಕೈ ಬಹಳ ವಿಶೇಷವಾಗಿದೆ, ವಿಭಿನ್ನವಾಗಿದೆ. ಹಾಗಾಗಿ ಹೇಗಿದೆ ಅಂತ ನೋಡೋದಾದರೆ, ನೋಡಿ ಫುಲ್ ಕೈಯನ್ನು ನಾವು ಒಂದು ಸರಿ ಅಬ್ಸರ್ವ್ ಮಾಡೋಣ. ನೋಡಿ, ಇದು ಫುಲ್ ಕೈಯಲ್ಲಿ ನಮಗೆ ಬಹಳ ಒಂದು ವಿಶೇಷವಾದಂಥ ರೇಖೆ ಇದರಲ್ಲಿ ಯಾವುದಪ್ಪ ಅಂದರೆ ಈ ಒಂದು ಲೈನ್ ಆಫ್ ಏಂಜಲ್ ಗಾರ್ಡಿಯನ್ ಅಂತ. ಅಂದರೆ ಈ ಒಂದು ನೋಡಿ, ಈ ಸಿಂಗಲ್ ಲೈನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗೇ ಆಗಲಿ. ಒಬ್ಬ ವ್ಯಕ್ತಿ ಈ ಒಂದು ಹೆಡ್ಲೈನ್ ಮತ್ತು ಹಾರ್ಟ್ ಲೈನು ಒಂದೇ ಆಗಿ ಮರ್ಜ್ ಆಗಿದ್ದಾಗ ವ್ಯಕ್ತಿ ತುಂಬ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಇರುತ್ತೆ. ಎಷ್ಟೇ ಕಷ್ಟ ಆಗಲಿ ಯಾವುದಾದ್ರೂ ಪಡೆಯೋವರೆಗೂ, ಅವರ ಆಸೆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋವರೆಗೂ ಇವರು ರೆಸ್ಟ್ ತಗೊಳ್ಳಲ್ಲ ಅಂತ ಹೇಳ್ಬೋದು. ಮತ್ತು ನಿಮಗೆ ಗೊತ್ತಿದೆ, ಈ ಒಂದು ರೇಖೆಗೆ 2 ಆಯಾಮಗಳಿದೆ. ಒಂದು ಬ್ರ್ಯಾಂಚು ಮೇಲ್ಭಾಗಕ್ಕೆ ಹೋದೆ, ಇನ್ನೊಂದು ಬ್ರ್ಯಾಂಚು ಕೆಳಭಾಗಕ್ಕೆ ಬರ್ತಾ ಇರೋದನ್ನು ಕಾಣಿಸುತ್ತೆ. ಇದು ಬುದ್ಧಿ ರೇಖೆ ಥರ ಒಂದು ಇದನ್ನು ಮಾಡಿದ್ರೆ ಇದು ಬುದ್ಧಿ ರೇಖೆಯಲ್ಲಿ ಕವಲು ಅನ್ನೋ ಥರ ಕಾಣಿಸ್ತಾ ಇದೆ. ಬುದ್ಧಿ ರೇಖೆಯಲ್ಲಿ ಕವಲಿದ್ದಾಗ, ಅದು ಗುರುಪರ್ವತದ ಕಡೆ ಹೋಗಿದ್ದಾಗ ಇವರ ಆಸೆ ಆಕಾಂಕ್ಷೆಗಳು ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಅವರು ತುಂಬ ದೊಡ್ಡ ಡೀಲ್ಗಳನ್ನು ಮಾಡ್ತಾರೆ ಅವರು ಅಂತ ಹೇಳ್ಬೋದು. ಸೊ ಎರಡನೇದಾಗಿ ನಾವು ತುಂಬ ಡೀಪಾಗಿ ಒಳಗಡೆ ಹೋಗಿ ನೋಡಿದಾಗ, ನೋಡಿ ಇಲ್ಲಿ ನಮಗೆ ಒಂದು ಸ್ಟಾರ್ ಕಾಣಿಸ್ತಾ ಇದೆ. ಇದು ಶನಿ ಪರ್ವತದಲ್ಲಿ ಒಂದು ಸ್ಟಾರ್ ಕಾಣಿಸ್ತಾ ಇರೋದು ತುಂಬ ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಇತರ ವ್ಯಕ್ತಿಗಳು ಅದ್ಭುತವಾದಂಥ ಒಂದು ಜನಪ್ರಿಯತೆಯನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಹಾಗೂ ಅತ್ಯಂತ ಕಷ್ಟಜೀವಿ ಸಹ ಆಗಿರ್ತಾರೆ. ಬೇರೆಯವ್ರಿಗೋಸ್ಕರ ಬಹಳಷ್ಟು ನಿಸ್ವಾರ್ಥವಾಗಿ ಸಹಾಯ ಮಾಡುವಂಥ ವ್ಯಕ್ತಿ ಸಹ ಆಗಿರ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿಂದ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಈ ಒಂದು ರೇಖೆ ಹಣದ ರೇಖೆ ಅಥವಾ ಈ ಒಂದು ಹಣವನ್ನು ಸೂಚಿಸುವಂಥ ರೇಖೆ ಆಗಿರುತ್ತೆ. ಇಲ್ಲೊಂದು ರೇಖೆ ಹೋಗ್ತಾ ಇದೆ, ಹೀಗೆ ಇಲ್ಲೊಂದು ರೇಖೆ ಮೇಲೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಹೀಗೆ ಇವರಿಗೆ ತುಂಬ ಉತ್ತಮವಾದಂಥ ಹಣಕಾಸಿನ ಒಂದು ಮೂಲಗಳು ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಉಳಿದಂತೆ ನೀವು ಸೂರ್ಯ ಪರ್ವತದಲ್ಲಿ ಬಂದು ನೋಡಿದಾಗ, ಇಲ್ಲಿ ನೋಡಿ ಈಗ ಒಂದಿದೆ, ಹೀಗಿಂದ ಹೀಗೆ ಹೋಗಿರೋದನ್ನು ಕಾಣಿಸುತ್ತೆ. ಇಲ್ಲಿ ಒಂದು ಸ್ಟಾರ್ ಮಾರ್ಕ್ ಇರೋದನ್ನು ಕಾಣಿಸ್ತಾ ಇದೆ. ಈ ಸ್ಟಾರ್ ಮಾರ್ಕ್ ಇದ್ದಾಗ ವ್ಯಕ್ತಿ ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾನೆ ಅಂತ ಹೇಳ್ಬೋದು. ಹಾಗೆಯೇ ತುಂಬ ಒಂದು ಸಮಾಜದಲ್ಲಿ ಒಂದು ಉತ್ತಮವಾದಂಥ ಚಾರ್ಮ್ ಇರುತ್ತೆ, ಉತ್ತಮವಾದಂಥ ಜನಪ್ರಿಯತೆ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇದರ ಪಕ್ಕದಲ್ಲೇ ಒಂದು ಉತ್ತಮವಾದಂಥ ತ್ರಿಭುಜಾಕೃತಿ ಇರೋದನ್ನು ಕಾಣಿಸುತ್ತೆ. ಇದು ಬುಧ ಪರ್ವತದಲ್ಲಿರುವಂಥದ್ದನ್ನು ಕಾಣಿಸುತ್ತೆ. ಸೊ ಬುಧ ಪರ್ವತ ಮತ್ತು ಸೂರ್ಯ ಪರ್ವತದ ಮಧ್ಯಭಾಗದಲ್ಲಿ ಕಾಣ್ತಾ ಇರೋದ್ರಿಂದ ಇವರು ಬಿಸ್ನೆಸ್ಸಲ್ಲಿ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಬುಧ ಬಿಸ್ನೆಸ್ಸನ್ನು ರೆಪ್ರೆಸೆಂಟ್ ಮಾಡಿದರೆ, ಸೂರ್ಯ ಒಂದು ಆಡಳಿತವನ್ನು ಅಥವಾ ಒಂದು ಅಧಿಕಾರವನ್ನು ಸೂಚಿಸ್ತಾರೆ. ಎರಡರಲ್ಲೂ ಬಹಳ ಉತ್ತಮವಾದಂಥ ಪ್ರಗತಿ ಇವ್ರದ್ದು ಆಗಿರುತ್ತೆ ಅಂತ ಹೇಳ್ಬೋದು. ಉಳಿದಂತೆ ಇಲ್ಲಿ ನೋಡಿ, ಇಲ್ಲಿಂದ ಒಂದು ಮನಿ ಟ್ರಯಾಂಗಲ್ ಸಹ ಇರೋದನ್ನು ಕಾಣಿಸುತ್ತೆ. ಇದು ಸಹ ಉತ್ತಮವಾದಂಥ ಹಣ ಇವರಲ್ಲಿ ಉಳಿಯುವಂತೆ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಇವರ ಒಂದು ಲೈಫಲ್ಲಿ ನೋಡಿ, ಜೀವನ ರೇಖೆ ಹೇಗಿದೆ, ಇಲ್ಲಿ ಒಂದು ಲೈನ್ ಆಫ್ ಏಂಜಲ್ ಗಾರ್ಡಿಯನ್ ಅಂತ ಹೇಳ್ಬೋದು. ಒಂದು ಉತ್ತಮವಾದಂಥ ಚಿಹ್ನೆಗಳು ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಬಟ್ ನಿಮಗೆ ಕಾಣಬಹುದು ಇಲ್ಲಿ
ಒಂದು ವಿಶೇಷವಾದಂಥ ಚಿಹ್ನೆ ನಮಗೆ ಕಾಣ್ಬೋದು. ಇಲ್ಲಿ ದೊಡ್ಡದ ಒಂದು ಒಂದು ನಕ್ಷತ್ರದ ರೀತಿಯಲ್ಲೂ ನಮಗೆ ಕಾಣ್ತಾ ಇರೋದನ್ನು ಕಾಣಿಸುತ್ತೆ. ಈ ಶನಿ ಪರ್ವದಲ್ಲಿ ನಕ್ಷತ್ರ ಇದ್ದರೆ ಏನು ಅಂತ ನೀವು ಕೇಳ್ಬೋದು. ವಿಶೇಷವಾದಂಥ ಒಂದು ಎಸ್ ಯಾವುದರಲ್ಲಿ ನಕ್ಷತ್ರ ಇದ್ದರೂ ಶನಿ ಪರ್ವತದಲ್ಲಿ ನಕ್ಷತ್ರ ಇದ್ದಾಗ ವ್ಯಕ್ತಿ ಬಹಳಷ್ಟು ಒಂದು ಸ್ಟ್ರಗಲನ್ನು ಮಾಡಬೇಕಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಯಾಕೆಂದರೆ ನೋಡಿ, ಶನಿ ಯಾವುದೇ ಕಾರಣಕ್ಕೆ ನಮಗೆ ಉತ್ತಮವಾದಂಥ ಒಂದು ಭವಿಷ್ಯವನ್ನೇ ಕೊಟ್ಟರು ಸಹ ಭಾಳ ಹಾರ್ಡ್ ವರ್ಕ್ ಮಾಡಿಬಿಟ್ಟೆ ಒಬ್ಬ ಒಂದು ಉತ್ತಮವಾದಂಥ ಭವಿಷ್ಯವನ್ನು ಕೊಡುವಂಥದ್ದನ್ನು ಕಾಣಿಸುತ್ತೆ. ಶನಿ ಯಾವುದನ್ನು ಫ್ರೀಯಾಗಿ ಕೊಡೋದಿಲ್ಲ, ಅಂದರೆ ತುಂಬ ಸುಲಭವಾಗಿ ಕೊಡೋದಿಲ್ಲ. ಈಗ ಯಾವುದನ್ನೇ ಆಗಲಿ ಕಷ್ಟಪಟ್ಟು ಅರ್ನ್ ಮಾಡಬೇಕಾಗತ್ತೆ. ಅದರಿಂದ ಇವರ ಲೈಫಲ್ಲಿ ಲೈಫ್ ಹೂವಿನ ಹಾಸಿಗೆ ಅಂತ ಏನಲ್ಲ, ಆದರೆ ಇವರ ಒಂದು ಹಾರ್ಡ್ ವರ್ಕು ಇವರನ್ನು ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸಿಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಇವರಲ್ಲಿ ಅಷ್ಟೇ ಒಂದು ಉತ್ತಮವಾದಂಥ ಒಂದು ಸಂಪತ್ತನ್ನು ಕ್ರೋಢೀಕರಿಸ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲೊಂದು ತ್ರಿಭುಜ, ಇಲ್ಲೊಂದು ಉತ್ತಮವಾದಂಥ ತ್ರಿಭುಜ ಇರೋದನ್ನು ಕಾಣಿಸುತ್ತೆ. ಇವು ನೋಡಿ, ಶನಿ ಪರ್ವತ ಮತ್ತು ಸೂರ್ಯ ಪರ್ವತದ ಮಧ್ಯದಲ್ಲಿ, ಇದು ಸೂರ್ಯ ಪರ್ವತ ಮತ್ತು ಬುಧ ಪರ್ವತದ ಮಧ್ಯದಲ್ಲಿ ಇರುವಂಥದ್ದನ್ನು ಕಾಣಿಸುತ್ತೆ. ಇದು ಅತ್ಯಂತ ಉತ್ತಮವಾದಂಥ ಫಲಗಳನ್ನು ಕೊಡ್ತವೆ ಅಂತ ಹೇಳ್ಬೋದು. ಈ ಮಧ್ಯೆ ನಾನು ಇಲ್ಲೊಂದು ಸಣ್ಣ ಒಂದು ಸ್ಟಾರನ್ನು ಸಹ ಕಾಣ್ತಾ ಇದ್ದೀವಿ. ಹೀಗಾಗಿ ಇವರ ಲೈಫು ತುಂಬ ಉತ್ತಮವಾದಂಥ ಒಂದು ಇರುತ್ತೆ. ಇದೊಂದು ರಾಜಯೋಗ ಅಂತಲೂ ಹೇಳ್ಬೋದು. ಆದರೆ ಈ ಒಂದು ಭಾಗದಲ್ಲಿ ನಿಮಗೆ ನೋಡಿ, ಇಲ್ಲಿ ಈ ಒಂದು ಭಾಗದಲ್ಲಿ ಹೀಗಿರೋದನ್ನು ಕಾಣಿಸುತ್ತೆ. ಸೊ ಇದು ಒಂದು ಐಲ್ಯಾಂಡ ಅಥವಾ ಮೀನಿನ ಚಿಹ್ನೆನ ಅನ್ನೋದೊಂದು ಪ್ರಶ್ನೆ. ಸೊ ಮೀನಿನ ಚಿಹ್ನೆ ಅಥವಾ ಐಲ್ಯಾಂಡ್, ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಅದನ್ನು ನಾನು ಹೇಳೋದಾದರೆ ನೋಡಿ, ಇದು ಮೀನಿನ ಚಿಹ್ನೆ ಅಂತ ಭಾವಿಸ್ಬೋದು. ಯಾಕಂದರೆ ನೋಡಿ, ಮೀನಿನ ಚಿಹ್ನೆಗೆ ಹೀಗಿರುತ್ತೆ, ಮತ್ತು ಇಲ್ಲಿ ಸ್ವಲ್ಪ ಬಾಲದ ರೀತಿಯಲ್ಲೂ ಸಹ ಇರುತ್ತೆ. ನೋಡಿ, ಇಲ್ಲಿ ಬಾಲದ ರೀತಿಯಲ್ಲಿ ಇದೆ, ಇಲ್ಲಿ ಸಹ ಒಂದು ಬಾಲದ ರೀತಿಯಲ್ಲಿ ರೆಕ್ಕೆ ರೀತಿಯಲ್ಲಿ ಇರೋದನ್ನು ಕಾಣಿಸುತ್ತೆ. ಈ ರೀತಿ ಸ್ವಚ್ಛವಾದಂಥ ಮೀನಿನ ಆಕೃತಿ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಇದು ಯಾವುದೇ ರೀತಿ ಐಲ್ಯಾಂಡ್ ಅಂತೇಳ್ಬಿಟ್ಟು ತುಂಬ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋವಂಥ ಒಂದು ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಆದರೆ ಬೈ ಚಾನ್ಸ್ ಇವೊಂದು ಇಟ್ ಈಸ್ ಅ ಐಲ್ಯಾಂಡೇ ಅಂದ್ಕೊಳ್ಳಿ, ಬೈ ಚಾನ್ಸ್ ಐಲ್ಯಾಂಡಾ ಅಂತ ಅಂದ್ಕೊಂಡ್ರು ಸಹ ನೋಡಿ, ಈ ಒಂದು ಐಲ್ಯಾಂಡ್ ಮೇಲ್ಗಡೆ ಒಂದು ಟ್ರಯಾಂಗಲ್ ಇರೋದು, ಇಲ್ಲಿ ಸಹ ಒಂದು ಟ್ರಯಾಂಗಲ್ ಇರೋದು ಕಾಣಿಸ್ತಾ ಇದೆ. ಈಗ ಡಬಲ್ ಐಲ್ಯಾಂಡ್ ಇದ್ದ ಒಂದು ಟ್ರಯಾಂಗಲ್ಲು ಐಲ್ಯಾಂಡ್ ಮೇಲಿದ್ದಾಗ ಇವು ಸ್ಟ್ರಾಂಗ್ ಪ್ರೊಟೆಕ್ಷನನ್ನು ಕೊಡ್ತವೆ, ಇವರ ಒಂದು ಅದ್ಭುತವಾದಂಥ ಯಶಸ್ಸಿಗೆ ಕಾರಣ ಆಗ್ತವೆ ಅಂತ ಹೇಳ್ಬೋದು. ಹಾಗಾಗಿ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಇವರು ತುಂಬ ಅದೃಷ್ಟಶಾಲಿಗಳು ಸಹ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸಹ ಒಂದು ಉತ್ತಮವಾದಂಥ ಒಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ ನೋಡಿ, ಈ ಒಂದು ಭಾಗದಲ್ಲಿ. ಇದು ಸಹ ಜೀವನದಲ್ಲಿ ಇವರು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಸಹ ಇಲ್ಲ. ಆದರೆ ಇಲ್ಲಿ ನೋಡಿ, ಒಂದು ಅರೌಂಡ್ ಒಂದು 40-45 ಸ್ವಲ್ಪ ಕಷ್ಟಗಳನ್ನು ಎದುರಿಸಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಅರೌಂಡ್ ಒಂದು 53-54 ಒಂದು ಕಷ್ಟದ ದಿನಗಳನ್ನು ಸಹ ಎದುರಿಸಿರ್ತಾರೆ. ಬಟ್ ಅದೇನು ಒಂದು ಅದನ್ನು ಮೀರಿ ನಿಲ್ತಾರೆ ಅವರು ಅಂತ ಹೇಳ್ಬೋದು. ಇಲ್ಲಿ ಒಂದು ರೇಖೆ ಇದೆ, ಯಾವುದು ಜೀವನ ರೇಖೆಯಿಂದ ಕೆಳಗೆ ಬಂದು ಚಂದ್ರ ಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಇವರು ಸ್ವಲ್ಪ ದೂರದ ಪ್ರದೇಶಕ್ಕೆ ಹೋಗಿ ಉತ್ತಮವಾದಂಥ ಆಸ್ತಿಯನ್ನು ಸಹ ಮಾಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಈ ಒಂದು ಟ್ರಯಾಂಗಲ್ ಅಲ್ಲದೇನೆ ಇಲ್ಲಿಂದ ನಾವು ನೋಡಿದಾಗ ಇಲ್ಲಿ ಮತ್ತೊಂದು ಒಂದು ಮೀನಿನ ಆಕೃತಿಯನ್ನು ಕಾಣ್ಬೋದು, ಹಾಗೂ ಇಲ್ಲಿ ಇನ್ನೊಂದು ಮೀನಿನ ಆಕೃತಿಯನ್ನು ಸಹ ಕಾಣ್ಬೋದು. ಸೊ ಹೀಗೆ ವ್ಯಕ್ತಿ ತುಂಬ ಅದೃಷ್ಟಶಾಲಿಯಾಗಿರ್ತಾರೆ ಅವರು ಅಂತ ಹೇಳ್ಬೋದು. ಆದರೆ ಸ್ವಲ್ಪ ಸಣ್ಣ ಪುಟ್ಟ ಕಷ್ಟಗಳನ್ನು ಈ ಒಂದು ಬ್ಲ್ಯಾಕ್ ಸ್ಪಾಟ್ ಎದುರಿಸ್ತಾರೆ. ಬಟ್ ಅದನ್ನು ಯಶಸ್ವಿಯಾಗಿ ಎದುರಿಸಿ ಮುಂದೆ ಬರ್ತಾರೆ, ಅವ್ರ ಜೀವನ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಅಂತ ಭಾವಿಸ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ಉತ್ತರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.
ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋವನ್ನು ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಿಂದ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.